ನಮಸ್ಕಾರ. ನನ್ನ ಹೆಸರು ಸುಭಾಷ್ ಕುರ್ಬೇಕಂತ, ಕಲ್ಲೊಳೆ ಸೋಷಿಯಲ್ ವರ್ಕರ್. ಇವತ್ತಿನ ಈ ಸುದ್ದಿಗೋಷ್ಠಿ ಕರೆಯುವ ಉದ್ದೇಶ ಇಷ್ಟೇ. ಕಲ್ಲೊಳೆಯ ಶ್ರೀ ಮಹಾಲಕ್ಷ್ಮಿ ಸಂವಾದ ಸಹಕಾರಿ ಸಂಘ ನಿಯಮಿತ ಕಲ್ಲೊಳೆ ಹಾಗೂ ಶ್ರೀ ಮಹಾಲಕ್ಷ್ಮಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಲ್ಲೊಳೆ, ಈ ಎರಡು ಸಹಕಾರಿ ಸಂಸ್ಥೆ ಒಳಗೆ 100 ಕೋಟಿ ಗಂಟಲೆ ಅವ್ಯವಹಾರ ಆಗಿದೆ. ಅದ ಜನರ ಮುಖಾಂತರ, ಅಲ್ಲಿ ಠೇವಣಿದಾರರ ಮುಖಾಂತರ ನಮ್ಮ ಗಮನಕ್ಕೆ ಬಂದದ. ಇದೊಂದು ತನಿಖೆಯಾಗಿ ಇದರಲ್ಲಿ ಯಾರು ತಪ್ಪಿಸ್ತಾರೋ ಅವ್ರ ಶಿಕ್ಷೆ ಆಗಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ತಮ್ಮ ಹತ್ರ ಏನಾದ್ರು ದಾಖಲೆ ಅಥವಾ ಯಾವ ಆಧಾರ ಮೇಲೆ ಇವ್ರ ಮೇಲೆ ಆಪಾದನೆ ಮಾಡ್ತಾರೆ? ದಾಖಲಾತಿಗಳಂದರೆ ಈಗಾಗಲೇ ಈ ಸಂಘದ ಸದಸ್ಯರು JR ಆಫೀಸ್ ಹಾಗೂ DR ಆಫೀಸಲ್ಲಿ ಅರ್ಜಿ ಕೊಟ್ಟು ಈ ಒಂದು ಸಹಕಾರಿ ಸಂಘದಲ್ಲಿ ಬಹಳಷ್ಟು ಅವ್ಯವಹಾರ ನಡೆದಿದೆ ಅಂಥೇಳಿ ಅಲ್ಲಿದ ಆಡಿಟ್ ಕಾಪಿ ತರಿಸಿದ್ದಾರೆ. ಅದ್ರ ಜೊತೆ ನಾವು ಬ್ಯಾಂಕಿನ ಸ್ಟೇಟ್ಮೆಂಟನ್ನು ತೊಗೊಂಡ್ವಿ. ಅಲ್ಲಿ ಅವರ CD ಅಕೌಂಟ್ ಮುಖಾಂತರ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದವರು, ಎಷ್ಟು ಕೋಟಿ ಲೋನ್ ಕೊಟ್ಟಿದ್ದಾರೆ, ಇದನ್ನೆಲ್ಲನೂ ನೋಡೋಕ್ಕಾಗಲೇ ಇಲ್ಲಿ 100ಕ್ಕೆ 100 ಅವ್ಯವಹಾರ ಆಗುತ್ತೆ ಅಂತ ನಮ್ಗೆ ಗಮನಕ್ಕೆ ಬಂದಿದೆ. ಯಾಕಂದರೆ ಇದು ಒಂದೇ ಮಹಾಲಕ್ಷ್ಮಿ ಸಂವಾದ ಸಹಕಾರಿ ಸಂಘ. ಇದರಲ್ಲಿ 106 ಕೋಟಿ ಠೇವು ದುಡ್ಡು ಅದ. ಇಲ್ಲಿ 100ಕ್ಕೂ ಹೆಚ್ಚು ಕೋಟಿ ಸಾಲ ಕೊಟ್ಟಿದ್ದಾರೆ ಅವರು. ಇದರಲ್ಲಿ 70 ಕೋಟಿವರೆಗೆ ಮೈಕ್ರೋ ಫೈನಾನ್ಸ್ ಮುಖಾಂತರ ಸಾಲ ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಅವರ ಈ ಸಹಕಾರಿ ಸಂಘದ ನಿಯಮಾನುಸಾರ ಕೊಡಬೇಕಾಗಿತ್ತು. ಆದರೆ ಇವರು ಏನು ಮಾಡೋರು, ಇದರಲ್ಲಿ 50% ಫೇಕ್ ಸಾಲ ಅದ. ಹೆಂಗೆ ಫೇಕ್ ಅಂದ್ರೆ, ಈಗ ಯಾವುದೋ ಒಂದು ಸಂಘದ ಹೆಸರು ಬರೋದು, ಆ ಸಂಘದಾಗಿದ್ದಂಥ ಸದಸ್ಯರು 50,000 1 ಲಕ್ಷ ಲೋನ್ ತೊಗೊಂಡವರು, ಒಂದು ಸಂಘಕ್ಕೆ 5 ರಿಂದ 10 ಲಕ್ಷ ನಾವು ಲೋನ್ ಕೊಟ್ಟು ಅಂತ ಅವ್ರ ಕ್ಯಾಶ್ ಬುಕ್ನಾಗ ಕಾಣುತ್ತೆ. ಆದರೆ ಅದು ವೈಯಕ್ತಿಕವಾಗಿ ವಿಚಾರ ಮಾಡಿ ನೋಡೋದಾಗಿ ಅಲ್ಲಿ ಏನಾದ್ರು ಸಾಲಗಾರ ಅಂತ ಅವ್ರು ಏನೋ ಹೆಸರು ಕಾಣಿಸಿದಾರಲ್ಲ, ಅವರು ಆ ದುಡ್ಡು ತೊಗೊಂಡಿಲ್ಲ. ಇವ್ರು ಟೋಟಲಿ ಅದು ಫೇಕ್ ಸಾಲನ. ನೀವು ಹೇಳುವ ಅರ್ಥ ಬೇರೆಯವರ ಹೆಸರು ಮೇಲೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಹಣ ಪಡೆದಿದ್ದಾರೆ ಅಂತ ಹೇಳ್ತೀರಾ? ರೈಟ್. ಇದು ಯಾರು ಪಡೆದಿದ್ದಾರೆ ಹಣ? ಇದನ್ನು ಈ ಬ್ಯಾಂಕಿನ ಚೇರ್ಮನ್ರಾದಂಥ ರಾಜ್ಯಸಭಾ ಸದಸ್ಯರಾದಂಥ ಇರಾನ್ ಕಡಾಡವರು, ಅವರೇ ಈ ಬ್ಯಾಂಕಿಗೆ ಚೇರ್ಮನ್ರು ಅದಾರೆ, ಅವ್ರ ಮಗ ಡೈರೆಕ್ಟರ್ ಅದಾರೆ, ಹಾಗೂ ಅವ್ರ ಬ್ಯಾಂಕಿನ ಸಿಬ್ಬಂದಿ ಎಲ್ಲರೂ ಕೂಡಿ ಈ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಎಷ್ಟು ಅಮೌಂಟ್ ಇದೆ? ಇದು ಅಪ್ರಾಕ್ಸಿಮೇಟ್ಲಿ 30 ರಿಂದ 40 ಕೋಟಿವರೆಗೆ ನಮ್ಮ ಗಮನಕ್ಕೆ ಬಂದದ. ಇಷ್ಟು ಮಿಸ್ಯೂಸ್ ಆಗಿದೆ, ಇಷ್ಟು ಮಿಸ್ಯೂಸ್ ಮಾಡ್ಕೊಂಡು ಅವ್ರ ವೈಯಕ್ತಿಕ ಅದನ್ನ ದುರುಪಯೋಗ ಪಡಿಸೋದಾರಂತ ನಮ್ಮ ಗಮನಕ್ಕೆ ಬಂದದ. ಯಾಕಂದ್ರೆ ಇದಕ್ಕೆ ನಮ್ಗೆ ಆಧಾರ ಸಮೇತನೇ ಸಿಕ್ಬಿಟ್ಟಿದೆ. ಯಾಕಂದ್ರೆ ಇವರು ಇಷ್ಟು ದೊಡ್ಡ ಸಂಸ್ಥೆ, ಇದು ಸಹಕಾರ ಸಂಘ, 100 ಕೋಟಿ ಗಂಟಲೆ ಅಲ್ಲಿ ಡಿಪಾಸಿಟ್ ಹಣ ಇದೆ. ಇವರು ಲೋನ್ ಕೊಡ್ಬೇಕಾದ್ರೆ ಅದಕ್ಕೊಂದು ಸಹಕಾರ ಸಂಘದ ನಿಯಮಾವಳಿ ಅದ. ಬ್ಯಾಂಕ್ ಅವ್ರ CD ಅಕೌಂಟ್ ಏನದಲ್ಲ, DCC ಬ್ಯಾಂಕು, ಆ ಬ್ಯಾಂಕ್ ಮುಖಾಂತರನ ಇವರು ಸಾಲ ಕೊಡೋದಾಗಲಿ ಜಮಾ ತಗೋದಾಗಲಿ ಮಾಡಬೇಕು. ಆದರೆ ಇವರು ಟೋಟಲಿ ಟ್ರಾನ್ಸಾಕ್ಷನ್ ನೋಡ್ಬೇಕಾದ್ರೆ 10% ಇಲ್ಲ. ಇವ್ರು ಏನಿದ್ರು ಕ್ಯಾಶ್ ಬುಕ್ನಾಗನ ಅಲ್ಲೇ ಅವರ ಸಹಕಾರಿ ಸಂಘದಾಗನ ವ್ಯವಹಾರ ಮಾಡಿದ್ದಾರೆ. ಇದ್ರ ಉದ್ದೇಶ ಇಷ್ಟೇ, ಅದನ್ನ ಫ್ರಾಡ್ ಮಾಡೋ ಸಂಬಂಧನ, ಆ ದುಡ್ಡು ಹೊಡೆದ ಸಂಬಂಧನ ಅವರು ಅಲ್ಲಿ ಅವರ ಸೊಸೈಟಿಯಾಗನ ಇಷ್ಟೆಲ್ಲ ವ್ಯವಹಾರ ಮಾಡಿದ್ದಾರೆ. ಇದ್ರಾಗ ಎರಡನೇ ಮಾತಿಲ್ಲ. ಇದು ಒಬ್ಬ ಆ ಸಂಘದ ಸಿಬ್ಬಂದಿ, ಅವನ ಪಗಾರ 15,000 20,000 ಪಗಾರ ಐತೆ. ಅವನ ಹೆಂಡತಿ ಹೆಸರು ಮೇಲೆ, ಅವ್ರ ಸಂಬಂಧಿಕರ ಹೆಸರು ಮೇಲೆ ಕೋಟಿ ಗಂಟಲೆ ಡಿಪಾಸಿಟ್ ಅದ. ಒಬ್ಬೊಮ್ಮನ ಹೆಸರಲ್ಲಿ 4 ಕೋಟಿ 5 ಕೋಟಿ ಡಿಪಾಸಿಟ್ ಅದ. ಅದು ಎಲ್ಲಿಂದ ಬಂತವು? ಬ್ಯಾಂಕಿನಾಗ ತೆಗೆದು ನೋಡ್ರೆ ಯಾವುದೇ ಸರಿಯಾದ ದಾಖಲಾತಿ ಇಲ್ಲ, ಫೇಕ್ ಸಾಲ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆಲ್ಲ ಯಾರು ಕಾರಣೀಭೂತರು? ಆ ಬ್ಯಾಂಕಿನ ಚೇರ್ಮನ್ರನ್ನ ಕಾರಣೀಭೂತರು. ಈ ಹೆಚ್ಚಿನ ಪ್ರಮಾಣ ಈ ವ್ಯವಹಾರ ಅವ್ರ ಮಗ ಸತೀಶ್ ಕಡಾಡಿ ನೋಡ್ಕೊತಿದ್ರು. ಮತ್ತು ಇದೆಲ್ಲ ಇಷ್ಟೆಲ್ಲ ಒಬ್ಬ ರಾಜ್ಯಸಭಾ ಸದಸ್ಯರು ಇಂಥ ಒಂದು ದೊಡ್ಡ ಸಂಸ್ಥೆ ಕಟ್ಟಿ ಬೆಳೆಸಿದ್ಮೇಲೆ ಅದರಲ್ಲಿ ದುಡ್ಡು ಫೋಲಾಗಿ ಹೊಂಟೈತೆ ಅಂದಮೇಲೆ ಅವ್ರು ನೋಡ್ಬೇಕಾಗಿತ್ತು. ಇದನ್ನ ನೋಡಿಲ್ಲ ಅಂದ್ರೆ ಇದರಲ್ಲಿ ಅವ್ರದ್ದು ಏನೋ ಬಟ್ ಕೈವಾಡ ಐತಂತ ನಮ್ಮ ಮೇಲ್ನೋಡಕ್ಕೆ ಕಂಡು ಬರ್ತದೆ. ಮುಂದಿನ ಯಾವ ನಿರ್ಧಾರ ತಗೋತಾರೆ? ಏನಿಲ್ಲ, ಆ ಬ್ಯಾಂಕ್ನಾಗ ನ್ಯಾಯಯುತವಾಗಿ ಯಾರು ರೈತರು ಸಾಮಾನ್ಯ ಜನರು ಏನು ಡಿಪಾಸಿಟ್ ಇದ್ದಾರ, ಆ ಡಿಪಾಸಿಟ್ ಹಣ ಅವ್ರಿಗೆ ವಾಪಸ್ ಹೋಗ್ಬೇಕಾದ್ರೆ ಇದು JR ಆಫೀಸ್ದವರು DR ಆಫೀಸ್ದವರು ಕುಲಂಕುಷವಾಗಿ ತನಿಖೆ ಆಗಬೇಕು. ಯಾವುದೋ ರಾಜಕೀಯ ವ್ಯಕ್ತಿಯ ಪ್ರಭಾವದಿಂದ ಅದು ಅಲ್ಲೇ ಮುಚ್ಚಿ ಹೋಗಬಾರ್ದು. ಇದಕ್ಕೆ ತನಿಖೆಯಾಗಿ ಡೆಪಾಸಿಟ್ದವ್ರು ಯಾರಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು. ಇಲ್ಲದೇ ಇದ್ರೆ ನಾವು ಇದನ್ನ
ಸಂಬಂಧಪಟ್ಟಂಥ ಮಂತ್ರಿಯವರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಹಕಾರಿ ಮಂತ್ರಿ ಅವರೇ ಇದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರೇ ಇದ್ದಾರೆ. ಅವ್ರ ಗಮನಕ್ಕೆ ತಂದು ಇದನ್ನು ಶಿವಡಿ ತನಿಖೆ ಮಾಡೋಕೆ ನಾವು ಆಗ್ರಹಪಡಿಸ್ತೀವಿ. ನಮಸ್ಕಾರ, ನನ್ನ ಹೆಸರು ಮಲ್ಲಪ್ಪ ಕಡಾಡಿ ಅಂತ, ವಕೀಲರು ಹಾಗೂ ಪಟ್ಟಣ ಪಂಚಾಯತಿ ಸದಸ್ಯರು ಕಲ್ಲೋಳಿ. ಇವತ್ತು ಸುಭಾಷ್ ಕುರ್ಬೇಟ್ ಅವ್ರು ಹೇಳಿದಂಗೆ ನಮ್ಮ ಕಲ್ಲೋಳಿ ಊರದ್ದು ಏನಂದ್ರೆ ಸಹಕಾರಿ ರಂಗದಾಗ ದೊಡ್ಡ ಹೆಸರಿತ್ತು. ಸಾಕಷ್ಟು 20-30 ಸಂಸ್ಥೆಗಳಿದಾವೆ ನಮ್ಮ ಊರಾಗ. ಒಂದು ಗುಡ್ವಿಲ್ ಇದಾವೆ. ಅಂದರೆ ಸಂಸ್ಥೆಗಳಿಗೆ ಹೆಂಗಂದ್ರೆ ಜನ ಸುತ್ತಮುತ್ತ 10-20 ಹಳ್ಳಿಯಾಗ ಕಣ್ಣು ಮುಚ್ಚಿ ನಮ್ಮ ಸ್ವಸಹಾಯ ಸಂಘ ಸಂಸ್ಥೆಗಳು ರೊಕ್ಕ ಕಾರ್ಮಿಕರು ಇಟ್ಟಾರ, ಕೂಲಿ ಕಾರ್ಮಿಕರು ಇಟ್ಟಾರ, ವ್ಯಾಪಾರಸ್ಥರು ಇಟ್ಟಾರ, ರೈತರು ಇಟ್ಟಾರ, ಸಾಕಷ್ಟು ಜನ ಅಮೌಂಟ್ ಇಟ್ಟಾರ. ಈಗ ಹೇಳಿದಂಗೆ 2 ಸೊಸೈಟಿ, ಒಂದು ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಲ್ಲೋಳಿ ಒಂದು, ಇನ್ನೊಂದು ಮಹಾಲಕ್ಷ್ಮಿ PKPS ಕೃಷಿ ಪತ್ತಿನ ಸಹಕಾರಿ ಸಂಘ ಕಲ್ಲೋಳಿ 2. ಈ ಮಹಾಲಕ್ಷ್ಮಿ ಕೃಷಿ ಪತ್ತಿನ ಸಹಕಾರಿ ಸಂಘದಾಗ ಸುಮಾರು 11 ಕೋಟಿ ರೂಪಾಯಿ ಡಿಪಾಸಿಟನ್ನು ರೈತರು ಕಾರ್ಮಿಕರು ಇಟ್ಟಿದ್ದಾರೆ. ಈ ಹಣವನ್ನು ಸರಿಯಾಗಿ ಬಳಕೆ ಆಗಬೇಕು, ಬಳಕೆ ಆಗಿಲ್ಲ. ಇದರಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಅವ್ಯವಹಾರ ಆಗಿದೆ. ಹೆಂಗಾಗಿದೆ ಅಂದರೆ ಮೈಕ್ರೋ ಫೈನಾನ್ಸ್ ಮೂಲಕ ಲೋನ್ ಕೊಡ್ತೀನಿ ಅಂತಾರೆ, ಅಲ್ಲಿ ಮೈಕ್ರೋ ಫೈನಾನ್ಸ್ ಪ್ರಕಾರ ಲೋನು ಕೊಟ್ಟಿಲ್ಲ. ಫೇಕ್ ಹೆಸರು ಹಾಕಿ ಫೇಕ್ ಲೋನ್ ತೆಗೆದು ಭಾಳ ಅಂದರೆ ಭಾಳ ಅವ್ಯವಹಾರ ಮಾಡಿದ್ದಾರೆ. ಆ ಹಣವನ್ನು ಏನು ಮಾಡಿದ್ದಾರೆ, ಲೋನ್ ಕೊಡ್ತಾರೆ, ಒಳ್ಳೆ ರಿಟರ್ನ್ ಆದಂಥ ಹಣವನ್ನು ಸೆಕ್ರೆಟ್ರಿ ಅವನ ಹೆಸರಲ್ಲೇ ಇಟ್ಕೋತಾನೆ, ಅವನ ಹೆಂಡತಿ ಹೆಸರಲ್ಲೇ ಇಡ್ತಾನೆ, ಟ್ರಾನ್ಸಾಕ್ಷನ್ ಮಾಡ್ತಾನೆ, ಅವನ ಹಳೆಯನ ಹೆಸರಲ್ಲೇ ಮಾಡ್ತಾನೆ. ಮತ್ತು ಇದು ಈ ರೀತಿ ಅವ್ಯವಹಾರಕ್ಕೆ ಅಧ್ಯಕ್ಷರಾದಂಥ ಕಲ್ಲೋಳಿ PKPS ಅಧ್ಯಕ್ಷರಾದಂಥ ಈರಣ್ಣ ಕಡಾಡಿಯವರು ಮತ್ತು ಅವರ ಮಗ ಸತೀಶ್ ಕಡಾಡಿ ಮಾಜಿ DCC ಬ್ಯಾಂಕ್ ಡೈರೆಕ್ಟ್ರು ಮತ್ತು ಅವರು ಈರಣ್ಣ ಕಡಾಡಿಯವರು ಇದರ ಅಧ್ಯಕ್ಷ ಇದ್ದಾರೆ. ಈಗ ಹಾಲಿ ಸಂಸದರು, ರಾಜ್ಯಸಭಾ ಮತ್ತು ಇಂಥ ಪ್ರಭಾವಿ ವ್ಯಕ್ತಿಗಳು ಅದಾರ. ಇವು ಸಹಕಾರಿ ರಂಗದಾಗ ಸಾಕಷ್ಟು ಕೆಲಸ ಮಾಡಿದವರು ಅದಾರ. ಈ ರೀತಿ ಅವ್ಯವಹಾರವನ್ನು ಆಗಿದ್ದನ್ನು ಈಗ ನಾವು ನೇರ ಆರೋಪ ಅವ್ರ ಮೇಲೆ ಮಾಡ್ಬೇಕು, ಚೇರ್ಮನ್ರ ಮೇಲೆ. ಯಾಕಂದರೆ ಅವ್ರ ಸೈನಿಂದ ಎಲ್ಲಿ ಲೋನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅವ್ಯವಹಾರಕ್ಕೆ ನಮಗೆ ಜನರಿಗೆ ಹೆಂಗಾಗೈತೆ ಅಂದರೆ ಡಿಪಾಸಿಟ್ ಇಟ್ಟು ರೊಕ್ಕ ಬರ್ತಾವಿಲ್ಲಪ್ಪ ಅನ್ನುವಂಥ ಮನೋಭಾವನೆ ಬಂದುಬಿಟ್ಟದ. ಅದಕ್ಕೆ ಈಗ ಅದರ ಮಹಾಲಕ್ಷ್ಮಿ PKPS ಸಂಘದ ಸದಸ್ಯರು AR ಆಫೀಸ್ಗೆ ಅರ್ಜಿ ಕೊಟ್ಟಿದ್ದಾರೆ. ನಾವು ಅವ್ಯವಹಾರ ಆಗದ, ತಾವು ಇದನ್ನು ಮಾಡಿ ಅಂಥೇಳಿ DR ಆಫೀಸ್ಗೂ ಕೊಟ್ಟಿದ್ದಾರೆ. ಅದನ್ನು ಮಾನ್ಯ ಸಹಕಾರಿ ನಿಬಂಧಕರ ಸೂಕ್ತವಾಗಿ ಕ್ರಮ ತಗೊಂಡು ಅದು ಕ್ರಮ ಜರುಗಿಸಿ, ಅದು ಯಾರು ತಪ್ಪಿತಸ್ಥ ಮಾಡಿದಾರ ಅವರಿಗೆ ಕಾನೂನು ಕ್ರಮ ಜರುಗಿಸ್ಬೇಕಂತ ಕೇಳ್ತೀವಿ. ಇದ್ಯಾವುದು PKPSದು. ಇನ್ನು ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿಗೆ ಬಂದರೆ ಸುಮಾರು ಒಂದು 15 ದಿವಸದಿಂದ ಅದರಲ್ಲಿ ಕೆಲಸ ಮಾಡುವಂತಹ ಕ್ಲರ್ಕ್ ಆದಂಥ ವ್ಯಕ್ತಿ ಶಂಕರ್ ಕೌಜಲ್ಗಿ ಅಂತೇಳಿ ರಸ್ತೆ ಅಪಘಾತದ ನಿಧನ ಹೊಂದಿದರು. ಅವರ ಈ ಬ್ಯಾಂಕಿನ ಆಡಳಿತ ಮಂಡಳಿಯ ಚೇರ್ಮನ್ರಾಗಲಿ, ಸತೀಶ್ ಕಡಾಡಿಯವರಾಗಲಿ ಈ ರೀತಿ ಒಂದು ಅಲ್ಲಿ ಹರ್ಯಾಸ್ಮೆಂಟು ಇದಕ್ಕೆ ಇತರಾಗ ಅವರ ರಸ್ತೆ ಅಪಘಾತದಾಗ ನಿಧನ ಹೊಂದಿದ್ದಾರೆ ಅಂತೇಳಿ ಊರು ತುಂಬ ಸುದ್ದಿ ಇದೆ. ಮತ್ತು ಇನ್ನೂ ಒಂದು ಈಗ ಸೌಹಾರ್ದ ಬ್ಯಾಂಕಿನಾಗ ಬಂದರೆ, ಮಹಾಲಕ್ಷ್ಮಿ ಸೌಹಾರ್ದ ಬ್ಯಾಂಕಿನಾಗ ಸುಮಾರು 40-50 ಕೋಟಿ ಅವ್ಯವಹಾರ ಆಗಿದೆ ಅಂತಂತಾರೆ. ಈಗ ಜನ FD ಕೇಳಲಿಕ್ಕೆ ಹೋದ್ರೆ ನಾಳೆ ಬರ್ರಿ, ನಾಡ್ದು ಬರ್ರಿ, ಈ ರೀತಿ ಒಂದು ಸಿಸ್ಟಮ್ ಆಗಿಬಿಟ್ಟದ. ಅಧ್ಯಕ್ಷರನ್ನು ಕೇಳಿಕೊಡ್ತೀವಿ, ಅಧ್ಯಕ್ಷರಿಲ್ಲ, ಈ ರೀತಿ ಹೇಳೋದ್ರಿಂದ ಏನೈತಿ, FD ಇಟ್ಟಂಥ ರೊಕ್ಕ ನಮ್ಮ ರೊಕ್ಕ ನಮಗೆ ಕೊಡೋಕೆ ಈ ರೀತಿ ಅಡ್ಡಾಡ್ಸತ್ತಾರ. ಇಲ್ಲಿ ಐತಿ ಇಲ್ಲೋ ರೊಕ್ಕ ಅನ್ನೋ ಮನೋಭಾವನೆ ಬಂದದ. ಬ್ಯಾಂಕಿನಾಗ ದುಡ್ಡು ಅದಲ್ಲೋ, ಏನು ಎಲ್ಲಿ ಹೋಗ್ಯದನೋ ಅನ್ನೋ ಒಂದು ಆತಂಕ ಸೃಷ್ಟಿಯಾಗಿದೆ. ಆದರೆ ಈಗ ಅಧ್ಯಕ್ಷರು ಪ್ರಭಾವಿ ವ್ಯಕ್ತಿ ಇರೋದ್ರಿಂದ ಯಾರೂ ಓಪನ್ ಆಗಿ ಹೇಳಕ್ಕೆ ಸಾಧ್ಯ ಇಲ್ಲ. ನಮಗೆ ಬಂದಂಥ ಇದ್ರ ಪ್ರಕಾರ 100ಕ್ಕೆ 100ರಷ್ಟಲ್ಲಿ ಅಪರಾತಪರಿ ಆದಾಗನ ಈ ರೀತಿ ಮಂದಿ ಇದಾಗದ. ಮತ್ತು FD ಕೊಡಕ್ಕೆ ಅವ್ರು ಲೇಟ್ ಮಾಡೋದ್ರಿಂದ ಜನ ಪೂರ ಆತಂಕಕ್ಕೊಳಗಾಗ್ಯಾರ. ಮತ್ತು ಇದನ್ನು DR ಆಫೀಸ್ನಾಗೂ ಅದರ ಸದಸ್ಯರು ಅರ್ಜಿ ಕೊಟ್ಟಿದ್ದಾರೆ. ಆದರೆ ಇನ್ನೂವರೆಗೆ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ದಯಮಾಡಿ ತ್ವರಿತವಾಗಿ ಅದನ್ನು ಕ್ರಮ ಕೈಗೊಂಡು FD ಇಟ್ಟಂಥವ್ರಿಗೆ ಅನ್ಯಾಯ ಆಗದಂತೆ ಅವ್ರದ್ದು ಹಣ ವಾಪಸ್ಸನ್ನು ಅವ್ರಿಗೆ ಕೊಡಿಸ್ಬೇಕಂತೇಳಿ ನಾನು ಕೇಳ್ತೀನಿ. DR ಆಫೀಸರ್ ಕೇಳ್ತೀವಿ, DC ಅವರು ಇದ್ರಾಗ ಬಂದು ಅವ್ರಿಗೆ ಹೆಲ್ಪ್ ಒಂದು ಸಹಾಯ ಆಗುವಂಥ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೂ ಒಂದು ವಿನಂತಿ ಮಾಡ್ತೀನಿ. ಆನಂತರ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸಹಕಾರಿ ಸಂಘದ ಸಚಿವರಿದ್ದಾರೆ,
ಅವ್ರಿಗೂ ನಾವು ವಿನಂತಿ ಮಾಡ್ತೀವಿ. ಇದನ್ನು ಮತ್ತು 2 ಕೋಟಿಗಿಂತ ಮೇಲ್ಪಟ್ಟು ಅವ್ಯವಹಾರ ಆಗಿದ್ದಾವೆ 2 ಸೊಸೈಟಿಯಲ್ಲಿ. ಇದಕ್ಕೆ COD ವಹಿಸಿ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ನನ್ನೊಂದು ಸಣ್ಣ ರಿಕ್ವೆಸ್ಟ್ ಇದೆ. ಮತ್ತು ಈಗ FD ಇದ್ದಂಥವ್ರು ಭಾಳ ಕಷ್ಟ, ಬಡವರು ದಿನಗೂಲಿ ದುಡಿದಂಥವ್ರು ಅಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದಾರೆ. ಅಂಥವ್ರಿಗೆ ಇದು ಈ ರೀತಿ ಇದನ್ನು ಮಾಡಿದರೆ ಅಥವಾ ಏನೋ ಆದರೆ ಅವರು ಪಾಪ ಇದನ್ನು ಮಾಡುವಂಥ ಶಕ್ತಿ ಇಲ್ಲ. ಅದಕ್ಕೆ ದಯಮಾಡಿ ಇದನ್ನು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ದಯಮಾಡಿ, ನನ್ನ ಆರೋಪ ಏನಿದ್ರು ಸಿಬ್ಬಂದಿ ವರ್ಗ, ಅದಕ್ಕೆ ಆಡಳಿತ ಮಂಡಳಿ ಅಧ್ಯಕ್ಷರು, ಆಮೇಲೆ ಅವರ ನಿರ್ದೇಶಕ ಮಂಡಳಿ, ಇವರೆಲ್ಲರ ಮೇಲೆ ಒಂದು ಆಪಾದನೆ ಇದೆ. ದಯಮಾಡಿ ಅದನ್ನು ಸೂಕ್ತವಾಗಿ ಕ್ರಮ ತೆಗೆದುಸ್ಬೇಕಂತೇಳಿ ನಾ DR ಆಫೀಸ್ ಅವ್ರನ್ನ, DR ಸಾಹೇಬ್ರನ್ನ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ. ಅದನ್ನು ಅರ್ಜಿ ಕೊಟ್ಟಿದ್ದನ್ನು ಯಾವುದೇ ರಾಜಕೀಯ ಪ್ರಭಾವ ಬೀರದೆ ನ್ಯಾಯಾಂಗ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳಿ ನಂದು 2 ಮಾತು ಹೇಳ್ತೀನಿ.